ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಮೋದಿಯವರಿಗೆ ನಿಧಾನಕ್ಕೆ ರಾಮ ಮಂದಿರದ ಸಮಸ್ಯೆ, ರಾಮ ಮಂದಿರದ ಹುಂಡಿ ಕದಿಯುವಿಕೆ, ರಾಮ ಮಂದಿರದ ಧರಣಿ ಮಾಡುವಿಕೆ, ಇನ್ನೊಂದು ಶ್ರೀರಾಮನ ಆಸ್ತಿಯನ್ನು ಕಬಳಿಸುವಿಕೆ, ಇವೆಲ್ಲ ಸುದ್ದಿಗಳು ಒಂದರಿಂದ ಒಂದು. ಅದರಲ್ಲೂ ಮುಖ್ಯವಾಗಿ ಚಂಪತ್ ರಾಯ್ ಬನ್ಸಾಲರ ಮೇಲೆ ಬರ್ತಾ ಇರೋದು ನುಂಗಲಾರು ಬಿಸಿತು ಫಸ್ಟ್ ಅಲ್ಲ, ತಮ್ಮ ಅಧಿಕಾರ ಹೋಗ್ತದೋ ಏನೋ ಅನ್ನೋಂಥ ಗಾಬರಿ ಅವರಿಗೆ ಶುರುವಾಗಿಬಿಟ್ಟದ. ಯಾಕಂದ್ರೆ ವಿಶೇಷವಾಗಿ ಈ ಸಲದ ರಾಮ ಮಂದಿರದ ಈ ಹಗರಣ ಅಷ್ಟು ಸುಲಭವಾಗಿ ಮುಚ್ಚಿ ಹೋಗುವಂಥದ್ದಲ್ಲ. ವಿಶೇಷವಾಗಿ ನಾವಿಲ್ಲಿ ಗಮನಿಸಬೇಕಾಗಿದ್ದು ಏನಪ್ಪ ಅಂತಂದ್ರೆ ಅಯೋಧ್ಯೆ ವಕೀಲರು ಇದ್ದಿತ್ತಂಥದ್ದು. ಇಡೀ ದೇಶದ ಇವತ್ತಿನ ಮೀಡಿಯಾ ಸಹಿತ ನಿಧಾನಕ್ಕೆ ಮೋದಿಯವರ ವಿರೋಧವಾಗಿ ಪರಿವರ್ತನೆ ಆಗುವುದು. ಯಾಕಂದರೆ ದೊಡ್ಡ ಸ್ಕ್ಯಾಂಡಲ್ ಆಗಿ ಹೋಗ್ಬಿಟ್ಟದ, ದೊಡ್ಡ ಹಗರಣ ಆಗಿ ಹೋಗ್ಬಿಟ್ಟದ. ಇದು ಅಷ್ಟು ಸುಲಭವಾಗಿ ನುಂಗಲಿಕ್ಕೆ ಆಗಲಾರಂಥ ಪರಿಸ್ಥಿತಿ ಆಗಿಬಿಟ್ಟದ. ಅದರಲ್ಲೂ ಚುನಾವಣೆ 6 ತಿಂಗಳಲ್ಲಿ, ಅದು ಉತ್ತರ ಪ್ರದೇಶ ಒಂದು ವೇಳೆ ಕಳ್ಕೊಂಡ್ರೆ BJP RSS ಮರಳಿ ರಿಗೇನ್ ಮಾಡೋದು ಇಟ್ ಇಸ್ ವೆರಿ 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 ಡಿಫಿಕಲ್ಟ್ ಟಾಸ್ಕ್. ಇದರಲ್ಲಿ 2 ಮಾತಿಲ್ಲ. ಅದಕ್ಕಾಗಿ ಗಾಬರಿಗೊಂಡಿರುವಂಥ ಅವ್ರ ಕೈಲಿ ಎಲ್ಲ ಅದ. ಇವತ್ತು IT ಅದ, CBI ಅದ, ಎಲ್ಲ ಸಂಸ್ಥೆಗಳಿದ್ದಾವ, ಇಂಟರ್ನಲ್ ರಿಪೋರ್ಟ್ ಕೊಡೋ ಇದ್ದಾವ, ಅವೆಲ್ಲವೂ ಇವತ್ತೇನು ನಡೆದಪ್ಪ ಅದೇ ಸರ್ ರಿಪೋರ್ಟ್ ಮಾಡಿರ್ತದೆ. ಅದರಲ್ಲೂ ಮುಖ್ಯವಾಗಿ ಪ್ರಧಾನಿ ಮೋದಿಯವರು. ಹೀಗಾಗಿ ತಳ್ಳಂಕುಗೊಂಡಿರುವಂತಹ ಮೋದಿಯವರು ತಮ್ಮ ಹಳೆಯ ಸ್ನೇಹಿತ ವಿನಯ್ ಕಟಿಯಾರ್ ಅವರಿಗೆ ಮಧ್ಯರಾತ್ರಿ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಏನದ ಪರಿಸ್ಥಿತಿ ಇದು ಅಂತೇಳಿ. ಅವರು ಓಪನ್ ಆಗಿ ಹೇಳ್ಕೊಂಡಿದ್ದಾರೆ. ಯಾಕೆ ವಿನಯ್ ಕಟಿಯಾರ್ ಅವರು ತಮ್ಮ ಇಂಟರ್ವ್ಯೂದಲ್ಲಿ ಅವರು ಮೂಲತಃ ಇದರ ಬಗ್ಗೆ ಸಾಕಷ್ಟು, ಅದರಲ್ಲೂ ರಾಮ ಮಂದಿರದ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂಥವ್ರು. ಹೀಗಾಗಿ ವಿನಯ್ ಕಟಿಯಾರ್ ಒಬ್ಬ ಪ್ರಬಲ ಹಿಂದುತ್ವವಾದಿ ಅಷ್ಟಲ್ಲ, ಶ್ರೀರಾಮನ ಭಕ್ತರು ಕೂಡ. ಶ್ರೀರಾಮನ ಮೇಲಿಟ್ಟಂಥ ನಂಬಿಕೆಗೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಅಲ್ಲಾಡ್ ಸ್ಟಾರ್ಟ್ ಆದ್ಮೇಲೆ ಅವರು ಒಂದಿಷ್ಟು ಅಲ್ಲಿ ಇಲ್ಲಿ ಹೇಳಿ ಕೊಟ್ಟಿದ್ರು. ಅದರಲ್ಲೂ ಈ ಚಂಪತ್ ರಾಯ್ ಬನ್ಸಾಲರ ಸಲುವಾಗಿ ಅಂತ ಅವರಲ್ಲೂ ಅದು ಅಸಮಾಧಾನ ಇತ್ತು. ಯಾಕೆ 4 ಸಲ MP ಆದಂಥವ್ರು, ಅದರಲ್ಲೂ BJPಯ ಕಟ್ಟಾಳುಗಳು, ಅವರನ್ನು ಇವತ್ತು ಮೋದಿ ಅವ್ರು ಕೇಳ್ತಾ ಇದ್ದಾರೆ. ಅಂದ್ರೆ ಅವ್ರಿಗೂ ಮನದಲ್ಲಿ ಎಲ್ಲೂ ಕಾಡ್ತಾ ಇದೆ ಅಂತ. ಒಂದಲ್ಲ ಎರಡಲ್ಲ ಹಲವು ಸಮಸ್ಯೆಗಳು. ಆರ್ಥಿಕವಾದ ಸಮಸ್ಯೆ, ಜನಜೀವಿಗಳ ಸಮಸ್ಯೆ, CJP ಪಕ್ಷ ಹುಟ್ಟಿದ್ದು, ಕಾಕ್ರೋಚ್ ಜನತಾ ಪಾರ್ಟಿ ಪಕ್ಷ ಹುಟ್ಟುಕೊಂಡಿದ್ದು, ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹ ಶುರು ಮಾಡಿದ್ದು, ಅದರ ಜೊತೆಗೆ ಇದೊಂದು ರಾಮನ ಮಂದಿರದೊಂದು ದೊಡ್ಡ ಹಗರಣ ಶುರು ಆಗಿಬಿಟ್ಟದ. ಅದರಲ್ಲೂ ಈ 3 ಜನ, ಚಂಪತ್ ರಾಯರಾಗಿರ್ಬೋದು, ಗೋಪಾಲ್ ರಾವ್ರವರಾಗಿರ್ಬೋದು, ಜೊತೆಗೆ ಅನಿಲ್ ಮಿಶ್ರಾ ಅವರಾಗಿರ್ಬೋದು, ಅವ್ರ ಜೊತೆಗಾರರವರಾಗಿರ್ಬೋದು, ಎಲ್ಲರೂ ಹೆಚ್ಚು ಕಡಿಮೆ RSSದ ಪ್ರಾಡಕ್ಟ್. ಅದರಿಂದ ತಮ್ಮಂತ ಗುರುತಿಸಿಕೊಂಡವರು, ಅದರಿಂದ ಬೆಳೆದು ಬಂದಂಥವ್ರು. ಅದೇ ಕಾಲಕ್ಕೆ ವಿಶ್ವ ಹಿಂದೂ ಪರಿಷತ್ತದ ಆಲೋಕ್ ಕುಮಾರ್ ಅವರಾಗಿರ್ಬೋದು, ಎಲ್ಲರೂ ಇವತ್ತು ಅದು ಮುಚ್ಚಿ ಹಾಕೋದು ಹೇಗಪ್ಪ ಈ 3 ಜನರ ಈ ಹಗರಣ ಅಂತೇಳಿ. ಯಾಕಂದ್ರೆ ಒಂದಲ್ಲ ಎರಡಲ್ಲ, ಒಂದು ದುಡ್ಡೆಲ್ಲ 2 ದುಡ್ಡೆಲ್ಲ ಅಂದ್ರಲ್ಲ, ಕೋಟಿಗಳಲ್ಲಿ ಸಾವಿರಾರು ಕೋಟಿಗಳ ಹಗರಣ ಆಗಿದ್ದು ಅದನ್ನು ಮುಚ್ಚಿ ಹಾಕೋದ್ರಲ್ಲಿ ಸುಲಭದ ಮಾತಲ್ಲ ಅನ್ನೋದು ಇವತ್ತು ಕನ್ಫರ್ಮ್ ಆಗಿದೆ. ಜನ ಇಡೀ ದೇಶ ತುಂಬ, ಉತ್ತರ ಪ್ರದೇಶದಲ್ಲಂತೆ ಪ್ರತಿ ಮನೆಯಲ್ಲೂ ಚರ್ಚೆ ಅದೇ ನಡೆದು. ಹೀಗಾಗಿ ಇವತ್ತು ಮೋದಿಯವರು ವಿನಯ್ ಕಟಿಯಾರ್ ಅವರಿಂದ ಏನು ಮಾಡೋದು ಅಂತ ಈಗಿರುವಂಥದ್ದು ದೊಡ್ಡ ಕ್ಲಿಷ್ಟಕರವಾದ ಪರಿಸ್ಥಿತಿ. ಒಂದು ಚಂಪತ್ ರಾಯರಿಂದ ಅಥವಾ ಅವ್ರು ಎನ್ಕ್ವೈರಿ ಮಾಡಿಸಿ ಅಥವಾ ಅವ್ರು ತಪ್ಪನ್ನು ಹುಡುಕಿಸಿ ಶಿಕ್ಷೆ ಕೊಟ್ಟರೆ ಒಂದು ಸಂಕಟ, ಬಿಟ್ಟರೂ ಒಂದು ಸಂಕಟ. ಶಿಕ್ಷೆ ಕೊಟ್ಟರೆ ಇದೊಂದು ದಾಖಲೆ ಉಳಿದು ಬಿಡ್ತದೆ, ಕಪ್ಪು ಕಲೆ ಆಗಿಬಿಡ್ತದೆ RSS ಮತ್ತು BJPಗೆ. ಹೌದಪ್ಪ, ದೇಶಭಕ್ತರು ನಾವು, ರಾಮ ಭಕ್ತರು ನಾವು ಸನಾತನಿಗಳು, ಇನ್ನೂ ಏನೇನೋ ಹೇಳ್ಕೊಂಡು ಇಲ್ಲಿವರೆಗೆ ಹಿಂದುತ್ವವಾದ ನೆಲೆಗಟ್ಟಿನಲ್ಲಿ ದೇಶದಲ್ಲೇ ಏನಪ್ಪ ಅಂತಂದ್ರೆ ಅಧಿಕಾರವನ್ನು ಹಿಡ್ಕೊಂಡು ಬಂದಂಥವ್ರು. ಇವತ್ತು ಆ ಮೂಲ ಏನು ನಂಬಿಕೆ ಇತ್ತು, ಆ ನಂಬಿಕೆಗಿನ ಇವತ್ತು ಕೊಡಲಿ ಏಟು ಬಿದ್ದಂಥ ಪರಿಸ್ಥಿತಿ ಬಂದುಬಿಟ್ಟದ. ಹೀಗಾಗಿ ಮೋದಿಯವರಿಗೆ ಮುಂದಿನ ಕೆಲವೇ ದಿನಗಳಲ್ಲಿ ಇಲೆಕ್ಷನ್ ಬಂದಿದ್ದರಿಂದಾಗಿ ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಮುಚ್ಚಾಗಲಿಕ್ಕೆ ಸಾಧ್ಯ ಇಲ್ಲ ಯಾರು ಇದರಲ್ಲಿ ಅಂತೇಳಿ ಏನು ಮಾಡಬೇಕು ಅನ್ನೋದು ಗೊಂದಲ ಆಗಿಬಿಟ್ಟದು. ಇವತ್ತು ಶ್ರೀರಾಮನ ಹುಂಡಿ ಕದ್ದಿದ್ದಂತೆ ಅದನ್ನು ಮುಚ್ಚಿ ಹಾಕಲಾರ ದೊಡ್ಡ ಒಂದು ಸಮಸ್ಯೆ ಆಗಿಬಿಟ್ಟದ ಪಾರ್ಟಿಗೆ.
ಹೀಗಾಗಿ ಇದೇನು ಆಗ್ಬೋದು, ಎಂತ ಆಗ್ಬೋದು ಅನ್ನೋದು ಅವ್ರಿಗೂ ಗೊತ್ತಿಲ್ಲ. ಅವ್ರನ್ನ ಶಿಕ್ಷಿಸಿದ್ರೆ ಏನಾಗ್ತದೆ, ಶಿಕ್ಷೆ ಮಾಡಿಸದಿದ್ರೆ ಏನಾಗ್ತದೆ, ಎರಡೂ ಅಷ್ಟೇ ಕಷ್ಟದ. ಎರಡೂ ಈ ಒಂದು ಘಟನೆಗಳು ಏನಪ್ಪ ಅಂದ್ರೆ ನೇರವಾಗಿ BJPಯ ಮತ್ತು RSS ಮೂಲಕ್ಕೆ ಬಂದು ನಿಲ್ತಾ ಇದ್ದಾವೆ. ಯಾಕಂದ್ರೆ ಈ ಏನು ಶ್ರೀರಾಮ ಜನ್ಮಭೂಮಿ ತೀರ್ಥ ಟ್ರಸ್ಟ್ ಏನಿದೆ, ಆ ಟ್ರಸ್ಟ್ ಅದರದ ಸದಸ್ಯರನ್ನ ಟ್ರಸ್ಟಿಗಳನ್ನ ನೇಮಿಸೋರು ಸ್ವತಃ ಮೋದಿಯವರು. ಹೀಗಾಗಿ ಈಗ ಏನಿದ್ರು ಮಾಡೋ ತಪ್ಪುಗಳೆಲ್ಲ ಮೋದಿಯವ್ರಿಗೆ ಬಂದು ತಗೊಳಕೊಂಡು ಅಂತ ಎಲ್ಲ ಪ್ರಸಂಗಗಳು ಬರ್ತಾಯಿದ್ದಾವೆ. ಯಾಕಂದ್ರೆ ಮೋದಿಯವರು ಇಲ್ಲಿವರೆಗೆ ಯಾರ್ಯಾರು ಅವ್ರ ಹೆಸರು ಏನು ಮಾಡಿದ್ರು ಸಹ ತಾವೇನೂ ಮಾಡಿಲ್ಲ ಅನ್ನೋ ಹಂಗೆ ತಮ್ಮದು ಅಕೌಂಟ್ ಕ್ಲಾರಿಟಿ ಇಟ್ಟ, ದುಡ್ಡಿನ ಬಗ್ಗೆ ಕ್ಲಾರಿಟಿ ಇಟ್ಟ, ಯಾವ ಪ್ರಾಮಾಣಿಕಪ್ಪ ಇವರು ಅನ್ನುವಂಥದ್ದನ್ನು ಎಲ್ಲರೂ ನಂಬಿಸೋಂಗೆ ಮಾಡಿದರು. ಆದರೆ ಈ ಸಲ ಏನಾಗಿಬಿಟ್ಟದಪ್ಪ ಅಂದ್ರೆ ಇಷ್ಟೆಲ್ಲ ನಡೆದು ಕಳೆದ 5-6 ತಿಂಗಳಿಂದ ನಡೀತಾ ಇದೆ, 5 ವರ್ಷದಿಂದ ನಡೀತಾ ಇದೆ ಅನ್ನೋಂಥ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಯಾಕಂದರೆ ಕಟ್ಟುವ ಸಂದರ್ಭದಲ್ಲಿ ಆ ಒಂದು ರಾಮ ಮಂದಿರ ಕಟ್ಟುವ ಸಂದರ್ಭದಲ್ಲಿ ಅನೇಕ ರಿಪೋರ್ಟ್ಸ್ಗಳು ಬಂದಿದ್ದಾವೆ, ಕಳಿಸಿದ್ದಾರೆ. ಇವತ್ತು ವಿನಯ್ ಕಟಿಯಾರ್ ಅವರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಎಲ್ಲರೂ ಅವ್ರಿಗೆ ತಿಳಿಸಿದ್ದಾರೆ ಇಲ್ಲ ಇದೇನೋ ಗೋಲ್ಮಾಲ್ ನಡೀತಾ ಇದೆ, ಇದನ್ನು ರಿಸ್ಟ್ರಿಕ್ಷನ್ ಮಾಡಿರಂತ. ಆದರೆ ಆ ಸಮಯದಲ್ಲಿ ಮನಸ್ಸಿನ ಮೇಲೆ ಹಾಕಿಕೊಳ್ಳಾರಂಥ ಮೋದಿಯವರಾಗಿರ್ಬೋದು, RSS ಆಗಿರ್ಬೋದು ಬೆಳೆ ಬಿಟ್ಟಿದ್ದು ಇವತ್ತು ಅವ್ರಿಗೇನಪ್ಪ ಅಂತಂದ್ರೆ ದೊಡ್ಡ ಸಂಕಟವನ್ನು ಉತ್ಪನ್ನ ಮಾಡಿದ. ಇದು ಬೇಕಂತ ಬೆಳೀಲಿಕ್ಕೆ ಬಿಟ್ಟರು ಅಥವಾ ಏನು ಇದರಲ್ಲಿ ಏನು ಗೊತ್ತಾಗಲಿಲ್ಲ ಅಂದರೆ ಗೊತ್ತಾಗಿಲ್ಲ ಅಂತ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಕಳೆದ 5-6 ವರ್ಷದಿಂದ ಹೇಳ್ತಾನೆ ಇದ್ದಾರೆ, ಮೇಲೆ ರಿಪೋರ್ಟ್ಸ್ ಹೋಗ್ತಾನೆ ಇದ್ದಾವೆ RSS ಮತ್ತು ಮೋದಿಯವರಿಗೆ, BJPಗೆ. ಆದರೂ ಅವರು ಮೌನ ವಹಿಸಿದ್ದು. ಇವತ್ತು ಇದರಲ್ಲಿ ಇವರು ಪಾಲುಗಾರಿದ್ದಾರಾ, ಇವರು ಜೊತೆಗಾರಿದ್ದಾರಾ ಆ ಒಂದು ಅವ್ಯವಹಾರದಲ್ಲೇ ಅನ್ನುವಂಥ ಮಾತುಗಳು ಅಲ್ಲಲ್ಲಿ ಚರ್ಚೆ ಜೋರು ಹಿಡಿತಾ ಇದ್ದಾವೆ. ಹೀಗಾಗಿ ಅದರಲ್ಲೂ ಈಗಂತೂ ಎಲ್ಲಿಲ್ಲದ ಕಸು ಅಂತೀವಿ ನಾವು ಅಥವಾ ಶಕ್ತಿ ಅಂತೀವಿ. ಆ ಶಕ್ತಿ ಇವತ್ತು ವಿರೋಧ ಪಕ್ಷಗಳು ಬಂದುಬಿಟ್ಟது. ಅದರಲ್ಲೂ ಮುಖ್ಯವಾಗಿ ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಅವರಿಗೆ ಇವತ್ತು ನಾವು ಏನೂ ಟೀಕಾ ಮಾಡ್ಬೋದು. ಗುಂಡು ಹೊಡೆದವ್ರು ಇವರು, ನಾಸ್ತಿಕರು ಇವರು, ರಾಮ ಮಂದಿರ ಕಟ್ಟಲಿಕ್ಕೆ ವಿರೋಧ ಮಾಡಿದವ್ರು ಇವ್ರದ್ದು ಎಲ್ಲ ಹೇಳಿದರು. ಅವೆಲ್ಲ ವೀಕ್ ಆಗಿ ಕಾಣ್ತಾ ಇದ್ದಾವೆ ಇವತ್ತು ಅವೆಲ್ಲ ವೀಕ್. 80-20 ಹೋಗಿಬಿಟ್ಟದೆ ಇವತ್ತು. 80-20 ಅಂದ್ರೆ ಗೊತ್ತದ ಇವಾಗ 80% ನಾವು ಹಿಂದೂಗಳಿದ್ದೀವಿ ಅಂತೇಳಿ, ಇನ್ನು 20% ಮುಸ್ಲಿಮ್ರು ಅಂತೇಳಿ ಇದನ್ನು ಆಟ ಆಡಿ ಗೆದ್ದಿದ್ರಿ ಎಂದು ಎಲೆಕ್ಷನ್ಗಳನ್ನು. ಆದರೆ ಈ ಸಲ ಈ 80ಯಲ್ಲಿ 40-40 ಆಗಿಬಿಟ್ಟದ. ಒಂದಿಷ್ಟು ಜನ ಮೋದಿಯವ್ರ ಕಡೆಗೆ, ಇನ್ನು ಒಂದಿಷ್ಟು ಜನ ಈ ನಮ್ಮ ಯೋಗಿ ಆದಿತ್ಯನಾಥ್ ಕಡೆಗೆ. ಯಾಕಂದ್ರೆ ಯೋಗಿ ಆದಿತ್ಯನಾಥ ಮತ್ತು ಮೋದಿಯವ್ರ ಮಧ್ಯದಲ್ಲಿ ಟೆಗ್ ಆಫ್ ವಾರ್ ನಡೆದು ಬಿಟ್ಟದ. ಯಾಕಂದ್ರೆ ಯಾವುದೇ ಪ್ರಸಂಗದಲ್ಲಿ ಇವರು ಮುಖ್ಯಮಂತ್ರಿ ನೆಕ್ಸ್ಟ್ ಟೈಮ್ ತರ್ಕೂಡೋದು ಅನ್ನೋ ಒಂದು ನಿರ್ಧಾರ ದಿಲ್ಲಿ ಅವ್ರು ಮಾಡಿದರೂ ಸಹಿತ ಅದನ್ನು ಬಿಡಬಾರ್ದು ಅನ್ನೋ ಹಠಕ್ಕೆ ಬಿದ್ದಂಥ ಯೋಗಿ ಆದಿತ್ಯನಾಥ್ ಅವರು ಅದನ್ನು ಶತಾಯಗತ ಮಾಡಿ ಚಂಪತ್ತರಲ್ಲಿ ಶಿಕ್ಷೆ ಕೊಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಸುದ್ದಿಗಳು ಇದ್ದು. ಅದಕ್ಕಾಗಿ SIT ನೇಮಿಸ ಇಡೀ ತನಿಖೆ ಏನು ನಡೀತಾ ಇದೆ ತಮ್ಮ ಗಮನಕ್ಕೆ ಬರುವಂಗೆ, ತಮ್ಮ ಅಂಡರ್ದಲ್ಲಿ ಉಳಿಯುವಂಗೆ ಪ್ರಯತ್ನ ಮಾಡಿದರು. ಅದು ಈ ನಡುವ ಬಶಾರ್ ಅವರು ಅದನ್ನು ಕಟ್ ಮಾಡುವಂಥ ದಿಶೆಯಲ್ಲಿ, RSS ಕೈಯಲ್ಲಿ ಹಿಡಿಯುವಂಥ ದಿಶೆಯಲ್ಲಿ ಆದಷ್ಟು ಈ ಕೇಸನ್ನು ವೀಕ್ ಮಾಡಬೇಕಂತ ಶತಪ್ರಯತ್ನ ಮಾಡಿದರು. ಅದಾಗ್ತಾ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಹೀಗಾಗಿ ಇವತ್ತು ವಿನಯ್ ಕಟಿಯಾರ್ ಅವ್ರ ನೆನಪ ಇವ್ರಿಗೆ ಬರ್ತಾ ಇದೆ. ಮೋದಿಯವ್ರಿಗೆ ಮಧ್ಯರಾತ್ರಿಯಲ್ಲಿ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಏನು ಮಾಡ್ಬೋದು, ಏನು ಮಾಡಲಿಕ್ಕೆ ಸಾಧ್ಯ ಅಂತ. ಆ ವಿಷಯಗಳು ಅನೇಕ ಇಂಟರ್ವ್ಯೂಗಳಲ್ಲಿ ತಮ್ಮ ವಿನಯ್ ಕಟಿಯಾರ್ ಅವರು ಹೇಳ್ಕೊಂಡಿದ್ದಾರೆ. ಹೀಗಾಗಿ ಈ ಎಲ್ಲ ಒಂದು ಏನು ತಿಕ್ಕಾಟಗಳು ನಡೆದಿದ್ದಾವೆ, ಈ ಎಲ್ಲ ಒಂದು ಏನು ಈ ಒಂದು ಪ್ರಸಾರ ನಡೆದಿದ್ದಾವೆ, ಇದರಿಂದ ಸಹಜವಾಗಿನ ಇವತ್ತು ಮೋದಿಯವರು ತಾವು ಎಲ್ಲಿ ತಮ್ಮ ಪ್ರಧಾನಿ ಪದವಿಯನ್ನು ಕಳ್ಕೊಳ್ತೀವೋ, ಸರ್ಕಾರ ಬಿದ್ದು ಹೋಗ್ತದೋ ಅಂತ ಭಯನೂ ಒಂದು ಕಡೆ ಕಾಡ್ತಾ ಇದೆ. ಜೊತೆಗೆ 2027 ಈ ಚುನಾವಣೆ ಏನದ, ಈ ಸಂದರ್ಭದಲ್ಲಿ ನಾವು ಗೆಲ್ತೇವ, ಇಲ್ಲಿ ಸಮೀಪದಲ್ಲಿ ಬಂತಲ್ಲಪ್ಪ ಇದು ಎಲೆಕ್ಷನ್ನು ಅನ್ನುವಂತಹ ಗಾಬರಿ ಸಹಿತ ಅವ್ರಿಗದ. ಹೀಗಾಗಿ ಈ ಸಲದ ಈ ರಾಮನಹುಂಡಿ, ಈ ಜಂಜಿ, ಈ CJP ಇವೆಲ್ಲ ಸಮಸ್ಯೆಗಳು ಮತ್ತು ಜೊತೆಗೆ ರೈತರು ಸೇರ್ತಾ ಇದ್ದಾರೆ. ಅದರಲ್ಲ ಅವರೆಲ್ಲರೂ ಸೇರಿದರೆ ಮುಂಬರುವ ದಿನಗಳಲ್ಲಿ ನೀವು ಯಾವುದೇ SIT ಮಾಡಿ ಈ EVM ಅದನ್ನೇ ಮುಂದುವರಿಸ್ರಿ. ಆದರೂ ಸಹ ಇಡೀ ಜನ ಗೆದ್ದ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಆ ಪ್ರಮಾಣದಲ್ಲೇ ಗೋಲ್ಮಾಲ್ ಮಾಡಲಿಕ್ಕೆ SIRದಿಂದಲೂ ಸಾಧ್ಯ ಇಲ್ಲ, ಅದ್ರ ಜೊತೆಗೆ ಈ EVMದಿಂದಲೂ ಸಾಧ್ಯ ಇಲ್ಲ. ಯಾಕಂದರೆ ನೀವು 7% ಅಷ್ಟೇ ನೀವು ಹೆಚ್ಚು ಕಡಿಮೆ ಮಾಡ್ಬೋದು. 100ಕ್ಕೆ 100 ಎಲ್ಲನೂ BJP ವಿರೋಧ ನಿಂತಪ್ಪ ಅಂತಂದ್ರೆ ಆಗಿದ್ದಾರೆ. ಹೊರತು ಏನಾಗ್ಬೋದು. ಅದ್ರ ಜೊತೆಗೆ ಈಗಾಗಲೇ ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಜಂಟಿಯಾಗಿದ್ದಾರೆ. ಈ ಸಲ ಕೂಡಿ ಇಲೆಕ್ಷನ್ ಮಾಡಲೇಬೇಕಂತೇಳಿ. ಯಾಕಂದ್ರೆ ಒಂದು ದೊಡ್ಡ ತಪ್ಪನ್ನು ಮಮತಾ ಬ್ಯಾನರ್ಜಿ ಅವರು ಮಾಡಿದರು. ಕಲ್ಕತ್ತಾ ಅಂದ್ರೆ ವೆಸ್ಟ್ ಬೆಂಗಾಲ್ದಲ್ಲಿ ಈ ರಾಹುಲ್ ಗಾಂಧಿ ಅವರು ದೂರ ಇಟ್ಟರು.
ಅದು ತಪ್ಪನ್ನು ಈ ಸಲ ಅಖಿಲೇಶ್ ಯಾದವ್ ಮಾಡ್ತಾ ಇಲ್ಲ ಅನ್ನೋದು ಗಮನಕ್ಕೆ ಬರ್ತಾ ಇದೆ. ಇಬ್ಬರು ಜಂಟಿಯಾಗಿ ಈ ಹೋರಾಟ ಮಾಡ್ತಾ ಇದ್ದಾರೆ. ಜೊತೆ ಇಂಡಿಯಾ ಸಂಘಟನೆ ಸಹಿತ ಇವತ್ತು ತಾವು ಮಾಡಿದ ತಪ್ಪು ನಮಗೆ ಅರಿವಾಗೆ ತಾವೆಲ್ಲರೂ ಕೊಡ್ಕೊಂಡು ಈ ಸಲದ ಎಲೆಕ್ಷನನ್ನು ಎದುರಿಸಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದರಿಂದಾಗೆ ಇವೆಲ್ಲ ಚಟುವಟಿಕೆಯನ್ನು ಸಮೀಪದಿಂದ ನೋಡುತ್ತಿರುವಂಥ ಆಲಿಸುತ್ತಿರುವಂಥ ಇದನ್ನೆಲ್ಲ ವಿಜಿಲೆನ್ಸ್ ಇಟ್ಟಿರುವಂಥ ಮೋದಿ ಅವರಿಗೆ ಈಗ ತಮ್ಮ ಕುರ್ಚಿಗೆ ಈ ಎಲ್ಲ ಡೆವಲಪ್ಮೆಂಟ್ಗಳು ಬಂದು ಮುಟ್ತಾವ ಅಂತೇಳಿ ಅದಕ್ಕೆ ಇತ್ತೀಚೆಗೆ ಇನ್ನೊಂದು ಡೆವಲಪ್ಮೆಂಟು ಕಾಣ್ತಾ ಇದೆ. ಏನಪ್ಪ ಅಂದ್ರೆ ಉಪ ಪ್ರಧಾನಿಯನ್ನಾಗಿ ನಮ್ಮ ಶಾರವರನ್ನು ಅಂದ್ರೆ ಅಮಿತ್ ಶಾರವ್ರನ್ನ ನೇಮಿಸ್ತಾರ ಅನ್ನೋಂಥ ಒಂದು ಹೊಸ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಂದ್ರೆ ತಮ್ಮ ಕಡೆಯಿಂದ ಇನ್ನು ಸಾಧ್ಯ ಇಲ್ಲ, ಅಮಿತ್ ಶಾ ಬುದ್ಧಿವಂತ ಇರ್ತಾರೆ, ಅವ್ರು ಮಾಡಲಿ ಅನ್ನೋದು ಮಾತಿರ್ಬೋದ ಏನು ಗೊತ್ತಿಲ್ಲ. ಬಟ್ ಅಮಿತ್ ಶಾ ಅವರು ಉಪ ಪ್ರಧಾನಿ ಆಗುವ ಎಲ್ಲ ಒಂದು ಸಾಧ್ಯತೆಗಳು ಹೆಚ್ಚಾಗ್ತಾ ಇದ್ದಾವೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಈ ದಿನನಿತ್ಯ ಹೇಳುತ್ತಿರುವಂಥ ಈ ಸಮಸ್ಯೆಗಳಿಂದ ಮೋಸ್ಟ್ಲಿ ಮೋದಿಯವರಿಗೂ ಧ್ವನಿಯಾಗಿರ್ಬೋದು, ಸಾಗಪಾರ ಈ ರಾಜಕೀಯ ಜಂಜಾಟ ಅನ್ನುವಂಥದ್ದಾಗಿರ್ಬೋದು. ಅದಕ್ಕೆ ಯಾರು ಯೋಗ್ಯರು ಅಂತ ತಮ್ಮ ಜೊತೆಗೆ ತಮ್ಮ ನೆರಳಾಗಿ ತಮ್ಮೊಂದಿಗೆ ಇದ್ದಂಥ ಈ ಅಮಿತ್ ಶಾರನ್ನು ಉಪ ಪ್ರಧಾನಿ ಮಾಡಿದರೆ ಎಷ್ಟೋ ಬೇಗ ಪ್ರಶ್ನೆ ಮೇಲೆ ಕಡಿಮೆ ಆಗ್ಬೋದು ಅನ್ನೋಂಥ ವಿಚಾರ ಅವ್ರಲ್ಲಿ ಬಂದಿರ್ಬೋದು. ಹೀಗಾಗಿ ಒಟ್ಟಾರೆಯಾಗಿ ಮೋದಿಯವರಲ್ಲಿ ಇವತ್ತು ಅನಾಥ ಪ್ರಜ್ಞೆ ಕಾಡ್ತಾ ಇದೆಯಾ ಅನ್ನುವಂಥದ್ದು. ಯಾಕಂತಂದ್ರೆ ಸಮಸ್ಯೆ ಆ ರೀತಿಯಾಗಿ ಬೆಳೆದು ಇವತ್ತು ಹೆಮ್ಮರವಾಗಿ ನಿಂತಿದ್ದರಿಂದಾಗೆ ಈ ಹೆಮ್ಮರವನ್ನು ಕಿತ್ತಾಕುವುದು ಹೇಗೆ ಅನ್ನುವಂಥ ಸಮಸ್ಯೆ ಮಾತ್ರ ಇನ್ನಷ್ಟು ಗೋಚರಾಗಿ, ಇನ್ನಷ್ಟು ಗೊಂದಲಾಗಿ, ಇನ್ನಷ್ಟು ಮೋದಿಯವ್ರನ್ನ ತಳ್ಳಕ್ಕೆ ಆಳಕ್ಕೆ ದೂಡ್ತಾ ಇದೆಯಾ ಅನ್ನೋಂಥ ಪ್ರಶ್ನೆ ಇಡೀ ದೇಶ ತುಂಬ ಮೂಡ್ತಾ ಇದೆ. ಏನೋ ಆಗಲಿ ರಾಮನ ಹುಂಡಿ ಕದ್ದಿರೋ ಶಾಪ್ ಮಾತ್ರ BJP ಮತ್ತು RSSಗೆ ತಡೆದೇ ಇರ್ತದನ ಅನ್ನುವಂಥ ಮಾತುಗಳನ್ನ ರಾಮ ಭಕ್ತರು ಅಲ್ಲೆಲ್ಲ ಇಡೀ ದೇಶದ ಮಾತಾಡ್ತಾ ಇದ್ದಾರೆ. ಇದು ದೊಡ್ಡ ಸೆಟ್ ಬ್ಯಾಕ್, ಭಾಳ ಹಿಂಬಡ್ತಿ ಎದಕ್ಕೆ BJP ಮತ್ತು RSSಗೆ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ. ಇದು ಸಬ್ಸ್ಕ್ರೈಬ್ ಮಾಡಿಸ್ಬಿಟ್ಟು H16 ನ್ಯೂಸ್ ಅರ್ಥ ತಲಬದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.